ತಮಗೂ ನಾನು ಏನು ಹೇಳೋದು ಅಂತ ಅಂದರೆ, ಪ್ರತಿ ಹಂತದಲ್ಲೂ ಕೂಡ ಸಮಾಜ, ಸರ್ಕಾರ ಇವಿಬ್ಬರೂ ಕೂಡ ನಿಮ್ಮ ಮೇಲೆ ಬಹಳ ದೊಡ್ಡ ಆತ್ಮವಿಶ್ವಾಸ ಇರ್ತದೆ. ನೀವೇ ನಮ್ಮ ಸಮಾಜವನ್ನು ರಕ್ಷಣೆ ಮಾಡೋಂಥದ್ದು. ನಿಜ, ಫೋನ್ಗಳು ಬಂದ ಮೇಲೆ ಸೈಬರ್ ಕ್ರೈಮ್ ಜಾಸ್ತಿ ಆಗಿಬಿಟ್ಟಿದೆ, ಬೇಕಾದಷ್ಟು ಸಮಸ್ಯೆಗಳು ಬಂದಿದೆ, ಪ್ರತಿಯೊಂದೂ ಇನ್ಫಾರ್ಮೇಷನ್ ಆಗಿದೆ. ಈ ಹೊಸ ಮೀಡಿಯಾಲಿ, ಹೊಸ ಸೋಷಿಯಲ್ ಮೀಡಿಯಾಲಿ ಏನೇನು ರೀತಿ ಕ್ರೈಮ್ ಮಾಡ್ಕೊಂಡು ಬರೀ ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ಬಿಟ್ಟು ಚಿತ್ರಗಳೆಲ್ಲ ತೋರಿಸ್ತಾ ಇದ್ರು. ಈಗ ಪ್ರತಿಯೂ ಕೂಡ ಆ್ಯಡಪ್ ಆಗಿದೆ. ಈಗ ಸೈಬರ್ ಕ್ರೈಮಲ್ಲೂ ಕೂಡ ಪ್ರತಿ ಕ್ರೈಮನ್ನು ಹುಡುಕಕ್ಕೆ ಆಲ್ಮೋಸ್ಟ್ 50% ಈಗ ನಮ್ಮ ಪೊಲೀಸರು ಕೂಡ ಅನುಕೂಲ ಆಗಿದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಬಹಳ ವ್ಯವಸ್ಥಿತವಾಗಿ ಇದರ ಬಗ್ಗೆ ಮಾಡಿ ಜನರಿಗೆ, ಸಮಾಜಕ್ಕೆ ಮತ್ತು ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಂಬಿಕೆಯನ್ನು ಕೆಳಗಡೆಯಿಂದ, ಬರೀ ಮೇಲ್ಗಡೆ ಆಫೀಸರ್ಸ್ ಒಬ್ಬರೇ ಅಲ್ಲ, ಕೆಳಗಡೆಯಿಂದನೂ ಆ ಲೈನ್ ಅಪ್ ಆಗಬೇಕು. ಏನು ನಿಮಗೊಂದು ಶಿಸ್ತು ಕಲ್ಪಿಸಿದೆ, ಏನೊಂದು ಸರ್ಕಾರ ನಿಮಗೊಂದು ಜವಾಬ್ದಾರಿ ಕೊಟ್ಟಿದೆ, ಅದಕ್ಕೆ ನೀವು ಯಾರು ಕೂಡ ಯಾವುದೇ ಪಕ್ಷ ಬರಲಿ, ಯಾವುದೇ ಸರ್ಕಾರ ಬರಲಿ, ನಿಮ್ಮ ಆತ್ಮವಿಶ್ವಾಸಕ್ಕೆ, ನಿಮ್ಮ ಡ್ಯೂಟಿಗೆ ಏನಾದ್ರು ನೀವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಸಿಸ್ಟಮ್ಮೇ ಹೆಚ್ಚು ಕಮ್ಮಿ ಆಗ್ತದೆ. ನಮ್ಮ ಸರ್ಕಾರ ಬಂದ ದಿನ ನಾನು ಮೇಲ್ಗಡೆ ಇದರಲ್ಲಿ ಭಾಳ ಜನ ಸೀನಿಯರ್ಸ್ ಆಫೀಸರ್ಸ್ ಎಲ್ಲ ಬಂದಿದ್ರಿ. ನಾನು ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟರ್ ಇದ್ದು ನಾನು ಸ್ವಲ್ಪ ರಫಾಗೆ ಮಾತಾಡಿದೆ ಅವತ್ತು. ಯಾಕೆ ಮಾತಾಡಿದೆ ಅಂತಂದರೆ, ಯಾವುದೋ ಒಂದು ಆಯುಧ ಪೂಜೆ ಸಂದರ್ಭದಲ್ಲಿ ಇವತ್ತು ನೋಡಿ ಇಷ್ಟೆಲ್ಲ ಒಳ್ಳೆ ನಿಮಗೆ ಕ್ಯಾಪ್ ಕೊಟ್ಟು ಎಷ್ಟು ಡಿಸಿಪ್ಲಿನ್ ಆಗಿ ಕೂತು ಇಡೀ ನಿಮಗೂ ಒಂದು ಆತ್ಮವಿಶ್ವಾಸ ಮತ್ತು ನಮಗೂ ಒಂದು ಖುಷಿ, ಎಸ್ ಇವರೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ. ಆವತ್ತು ಬಿಜಾಪುರದಲ್ಲಿ ಮತ್ತು ಉಡುಪಿಲಿ ಮತ್ತೆ ಕೇಸರಿ ಬಾವುಟ ಹಾಕ್ಸ್ಬಿಟ್ಟು ಕೂಡಿಸಿಸ್ಬಿಟ್ರು ನಮ್ಮ ಪೊಲೀಸ್ ಆಫೀಸರ್ಸ್. ಐ ಡೋಂಟ್ ನೋ ಹೂ ಇಸ್ ದಟ್ ಆಫೀಸರ್ಸ್. ಕೂಡಿಸಿರ್ಲಿಲ್ಲ. ಇಲ್ಲಿ ಯಾವ್ದಾದ್ರು ಸಂದರ್ಭಕ್ಕೆ ಐ ಗೋ ಟು ದಟ್ ಹಿಸ್ಟ್ರಿ. ಈ ರೀತಿ ಯಾವುದೋ ಒಂದು ರಾಜಕೀಯಕ್ಕೆ ಒತ್ತಡ ಬಂದ್ಬಿಟ್ಟು ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ನೀವು ಮಾಡಿಬಿಟ್ರೆ ನಿಮ್ಮನ್ನೇ ನೀವು ಮಾರ್ಕೊಂಡಂಗೆ. ನಿಮ್ಮ ಏನು ವ್ಯಕ್ತಿತ್ವ ಇದೆಯಲ್ಲ, ನಿಮ್ಮ ಪೊಲೀಸ್ ಇಲಾಖೆಗೆ ಏನು ಒಂದು ಇತಿಹಾಸ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದನ್ನೆಲ್ಲ ಯಾರು ನಮ್ಮಂಥ ರಾಜಕಾರಣಿಗಳನ್ನ ಪ್ಲೀಸ್ ಮಾಡೋಕ್ಕೆ ನೀವು ಕೇಸರಿ ಟವಲ್ ಹಾಕೊಂಡು ನಿಮ್ಮದೇ ಸ್ವಂತ ಬಟ್ಟೆ ಹಾಕೊಂಡು ಒಂದು ಫೋಟೋ ಹಿಡಿಸ್ಕೊಬಿಟ್ರೆ ಹೂ ವಿಲ್ ಬಿಲೀವ್ ಯು? ಸೊ ನೀವು ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ಥರ ಆಗೋಗ್ಬಿಡ್ತೀರಿ. ಸೊ ಇಂಥಕ್ಕೆ ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ತಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ತಾವು ಹೊಸ ಪದ್ಧತಿನೂ ಕೂಡ ಈಗಾಗಲೇ ಇದೆ. ಪ್ರತಿ ಮನೆಯಲ್ಲೂ ಕೂಡ ಬೆಂಗಳೂರಲ್ಲಿರ್ಬೋದು, ಬೇರೆ ಬೇರೆ ಟೌನಲ್ಲಿ ಹೆಲ್ಪರ್ಸ್ದು ಒಂದು ದೊಡ್ಡ ನೀವು ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು. ಪ್ರತಿ ಮನೆಯಲ್ಲಿ ಯಾರೇ ಕೆಲಸ ಮಾಡಕ್ಕೆ ಬರಲಿ, ಆ ರಿಜಿಸ್ಟ್ರರು ಯಾರೇ ಸ್ವೀಪರ್ ಇರಲಿ, ಮನೆಯಲ್ಲಿ ಕಾವಲು ಕಾಯೋನು ಇರಲಿ, ಅವ್ನ ಡ್ರೈವರ್ ಇರಲಿ, ಅವನ್ನೆಲ್ಲ ದಾಖಲೆಗಳನ್ನು ಕೂಡ ಪ್ರತಿಯೊಂದು ಮನೆಗೂ ಕೂಡ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡೋಂಥ ಒಂದು ವ್ಯವಸ್ಥೆಗೆ ನೀವು ಹೋಗ್ಬೇಕು. ಆಗ ಕ್ರೈಮು ಮತ್ತು ಕ್ರೈಮ್ ಡಿಟೆಕ್ಷನ್ನು ಪ್ರತಿಯೊಂದು ಮನೇಲಿ, ಎಷ್ಟೋ ಮನೆಗಳಲ್ಲಿ ಹೇಳ್ಕೊಳಲ್ಲ. ನಾನು ಹೇಳಬೇಕು ಅಂದರೆ, ನಮ್ಮ ಆದಿಕೇಶ್ವರ ಅವರು ಇದ್ರಲ್ಲ ನಮ್ಮ ಮನೆ ಪಕ್ಕದಲ್ಲೇ, ಈಗ ಅವರಿಲ್ಲ, ಅವ್ರಿಗೆ 3 ವರ್ಷ ಆದಮೇಲೆ ಇನ್ನೂ ಅವ್ರಿಗೆ ಗೊತ್ತಾಗಿಲ್ಲ ಅವ್ರ ಮನೇಲಿ ಏನು ಕಳ್ತನಾಗಿದೆ. ಮನೆಗೆ ಎಲ್ಲೋ ಮಾರಿದಾಗ, ಎಲ್ಲೋ ಯಾರೋ ತಗಲಾಕೊಂಡಾಗ ಬಂದು ಅವ್ರ ಮನೇಲಿ ಹುಡುಕ್ತಾರೆ. ನನ್ನ ಮನೇಲಿ ಇಷ್ಟು ಚಿನ್ನ ಹೊಂಟೋಗಿದ್ಯಾ, ಇಷ್ಟು ಇದೊಂಟೋಗಿದ್ಯಾ ಅಂತೇಳಿ ಆಗ 3 ವರ್ಷ ಆದಮೇಲೆ ಗೊತ್ತಾಯ್ತು. ಇಂಥ ಒಂದು ಪರಿಸ್ಥಿತಿ ಬೆಂಗಳೂರು ನಗರಗಳಲ್ಲಿ ಇವತ್ತಿದೆ. ಸೊ ಅದಕ್ಕೆ ತಾವು ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಸೊ ನೀವು ಪ್ರತಿ ಮನೆಗೂ ಕೂಡ ಈ ಡ್ರೈವರ್ ಇರ್ಬೋದು, ಸ್ವೀಪರ್ ಇರ್ಬೋದು, ಅಸಿಸ್ಟೆಂಟ್ ಇರ್ಬೋದು, ಕುಕ್ಗಳು ಇರ್ಬೋದು, ಎಲ್ಲದಕ್ಕೂ ಕೂಡ ದಾಖಲೆಗಳು ನಿಮ್ಮಲ್ಲಿ ಇದ್ದಾಗ ಮಾತ್ರ ಅವ್ರಿಗೂ ಕೂಡ ಒಂದು ಭಯ ಇರ್ತದೆ. ಅದಕ್ಕೆ ತಾವೊಂದು ಹೊಸ ಆಲೋಚನೆಯನ್ನು ತಾವು ಮಾಡಬೇಕು. ಈಗ ಕೆಲವು ಮಾಡ್ತಾ ಇದ್ದೀರಿ, ಬಟ್ ಇದ್ರ ಬಗ್ಗೆ ಭಾಳ ಅವಶ್ಯಕತೆ ಇದೆ. ಡೆಲ್ಲಿಲಿ ಈಗಾಗಲೇ ಆ ಸಿಸ್ಟಮ್ ಭಾಳ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದಾರೆ. ಇದಕ್ಕೆ ನೀವು ಪರಮೇಶ್ವರ್ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ದಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ನನಗೆ ಭಾಳ ಸಂತೋಷ ಆಯಿತು. ಒಂದು ಹೊಸ ರೂಪನ ಪರಮೇಶ್ವರ್ ಅವರು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಬೇಕಾದಷ್ಟು ಬದಲಾವಣೆ ತರ್ತಾ ಇದ್ದಾರೆ. ಹೌಸಿಂಗಲ್ಲೂ ಕೂಡ ನಾನು ನೋಡಿದೆ, ಕ್ವಾರ್ಟರ್ಸಸ್ ಕೂಡ ಎಲ್ಲ ಭಾಳ ಅಪ್ಗ್ರೇಡ್ ಆಗ್ತಾ ಇದೆ. ಮಕ್ಕಳ ಕಲ್ಯಾಣಕ್ಕೋಸ್ಕರ ಇವತ್ತು ತಂದಿದ್ದಾರೆ, ಕಾಂಪನ್ಸೇಷನ್ಗೋಸ್ಕರ, ಆಮೇಲೆ ಡೆತ್ತಲ್ಲಿ ಸರ್ವಿಸಸ್ಗೂ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ, ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ, ಹೀಗೆ 5-6 ವಿಚಾರದಲ್ಲಿ ಅವರು ಬೇಕಾದಷ್ಟು ಬದಲಾವಣೆಯನ್ನು ಹೆಲ್ತ್ ವೆಲ್ಫೇರ್ ಟ್ರಸ್ಟು ಕೂಡ ಮಾಡಿ ನಿಮ್ಗೆ ಒಳ್ಳೇದಾಗಬೇಕು, ಸರ್ಕಾರಕ್ಕೆ ಒಳ್ಳೇದಾಗಬೇಕು, ನಿಮ್ಮ ಕುಟುಂಬಕ್ಕೆ ಮುಂದಕ್ಕೆ ಭವಿಷ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ತಂದು ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮಗೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ. ಸೊ ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ ನಮ್ಮ ಸರ್ಕಾರ ಇದೆ. ನಿಮ್ಮ ಯಶಸ್ಸಲ್ಲೇ ನಮ್ಮ ಯಶಸ್ಸನ್ನು ಕಾಣ್ತೀವಿ ಅನ್ನೋದು ಕೂಡ
ಆತ್ಮವಿಶ್ವಾಸ ನಮಗಿದೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಮತ್ತು ಸಲೀಮ್ರವರು ಟ್ರಾಫಿಕಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಹೊಸ ಕೆಲವು ಭಾಗದಲ್ಲಿ ತಾವು ಇದನ್ನು ವಹಿಸಿದ್ದೀರಿ. ರೀಸೆಂಟಾಗಿ ನಾನು ಕೆಲವರೆಲ್ಲ ಬಂದು ಗೂಗಲ್ಲು ನೀವೆಲ್ಲ ಸೇರಿ ಬೇರೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರಲ್ಲಿ ಏನು ಮಾಡ್ತೀರಿ, 1,30,00,000 ವೆಹಿಕಲ್ ಬಂದ್ಬಿಟ್ಟಿದೆ. ಹೊರಗಡೆಯಿಂದ ಡೈಲಿ 70 ಲಕ್ಷ ವೆಹಿಕಲ್ಗಳು ಬರ್ತಾ ಇದೆ. ವಿವಿಧ ರೀತಿ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸೋಷಿಯಲ್ ಆಬ್ಲಿಗೇಷನ್ನು ವೆಹಿಕಲ್ನ ಪರ್ಚೇಸ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಫ್ಯಾಮಿಲಿಗಳ ಜೊತೆ ಗಾಡಿಗಳಲ್ಲೇ ಹೋಗಬೇಕು. ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರೂ ಕೂಡ ಒಂದು ವೆಹಿಕಲ್ ಓನ್ ಮಾಡಬೇಕು ಅಂತ ಆಸೆ ಇದೆ. ಇಂಥದ್ರಲ್ಲಿ ರೋಡನ್ನು ವೈಡ್ನಿಂಗ್ ಮಾಡೋದು ಭಾಳ ಕಷ್ಟ ಇದೆ. ನಾವು ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನು ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ಗಳು, ಬಿಸ್ನೆಸ್ ಕಾರಿಡಾರ್ ರೋಡ್ಸು, ಟನಲ್ಸು, ಫ್ಲೈಓವರ್ಗಳು ಮಾಡಬೇಕು ಅಂತ ತೆಗೆದುಕೊಂಡಿದ್ದೀವಿ. ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಟ್ರಾಫಿಕ್ಗೆ ಒಂದು ಹೊಸ ಸಮಸ್ಯೆಯನ್ನು ನೀವೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.